ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. 26ನೇ ತಾರೀಕು ಗುಪ್ತ ನವರಾತ್ರಿ ಶುರು ಆಗ್ತಿದೆ. ಇದರ ಬಗ್ಗೆ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ. ಶರನ್ ನವರಾತ್ರಿ ಅಂತೆ ಆಷಾಢ ಮಾಸದ ಗುಪ್ತ ನವರಾತ್ರಿ ಬರುತ್ತೆ. ಇದನ್ನ ತಿಳಿದವರು ಆಚರಣೆ ಮಾಡ್ತಾರೆ. ದಸರಾ ಹಬ್ಬ ಸಂದರ್ಭದಲ್ಲಿ ಬರೋ ನವರಾತ್ರಿ ಇರುತ್ತಲ್ಲ, ಅದಕ್ಕೆ ಎಷ್ಟು ಶಕ್ತಿ ಇರುತ್ತೋ, ಅದಕ್ಕೆ ಎಷ್ಟು ಮಹತ್ವ ಇರುತ್ತೋ, ಹಾಗೆ ಉಳಿದ ನವರಾತ್ರಿಗಳಿಗೂ ಅಷ್ಟೇ ಶಕ್ತಿ ಇರುತ್ತೆ. ಅಂದರೆ ನಮಗೆ ವರ್ಷದಲ್ಲಿ 4 ನವರಾತ್ರಿಗಳು ಸಿಗುತ್ತೆ. ಅದರಲ್ಲಿ ಈ ಗುಪ್ತ ನವರಾತ್ರಿ ಅಂದರೆ ಆಷಾಢ ಮಾಸದಲ್ಲಿ ಬರುವಂಥ ನವರಾತ್ರಿ ಆಷಾಢ ನವರಾತ್ರಿ ಅಂತ ಕೂಡ ಇದನ್ನ ಕರಿತೀವಿ. ಈ ಸಮಯದಲ್ಲಿ ನಾವು ದೇವಿಯರ ಆರಾಧನೆ ಮಾಡೋದ್ರಿಂದ ನಮಗೆ ಉತ್ತಮ ಫಲಗಳು ಸಿಗುತ್ತೆ. ಈ ಸಂದರ್ಭದಲ್ಲಿ ನಾವು ಜಪ ತಪ ಉಪವಾಸ ಇನ್ನು ಪೂಜೆ ಆಚರಣೆಗಳು, ಈಗ ನವರಾತ್ರಿ ಸಮಯದಲ್ಲಿ ನಾವು ಯಾವುದೆಲ್ಲ ಮಾಡ್ತೀವಿ ಅದೆಲ್ಲ ಮಾಡೋದ್ರಿಂದ ಅಷ್ಟೇ ಪರಿಣಾಮಕಾರಿಯಾಗಿರೋಂಥ ಫಲ ನಮಗೆ ಸಿಗುತ್ತೆ. ಇನ್ನು ಗುಪ್ತ ನವರಾತ್ರಿಯಲ್ಲಿ ವಿಶೇಷವಾಗಿ ವಾರಾಹಿ ಅಮ್ಮನ ನಾವು ಪೂಜೆ ಮಾಡ್ತೀವಿ. ಈ ವಾರಾಹಿ ಅಮ್ಮನ ನಾವು ಪೂಜೆ ಮಾಡೋದ್ರಿಂದ ವಾರಾಹಿ ದೇವಿ ಭೂಮಿ ಆಸ್ತಿ ಕೃಷಿ ನ್ಯಾಯಾಲಯದ ಸಮಸ್ಯೆ ಏನಿರುತ್ತೆ ಅದೆಲ್ಲ ನಿವಾರಣೆ ಮಾಡಿಕೊಡ್ತಾಳೆ. ಆದರೆ ಈ ವಾರಾಹಿ ಅಮ್ಮ ಯಾರು ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂತೇಳಿದ್ರೆ ಈ ಅಮ್ಮನ ಶಕ್ತಿ ಅಪಾರವಾಗಿರುತ್ತೆ. ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಮತ್ತೊಂದಾಗಲಿ ಏನು ಆಮೇಲೆ ಕಣ್ದೃಷ್ಟಿ ಆಗಲಿ ಯಾವುದೇ ರೀತಿ ನಿಮಗೆ ತೊಂದರೆ ಕೊಡಲ್ಲ. ಇದರಿಂದ ಈ ವಾರಾಹಿ ಅಮ್ಮನ ನಾವು ಪೂಜೆ ಮಾಡೋದ್ರಿಂದ ಆರಾಧಿಸೋದ್ರಿಂದ ನಮಗೆ ಸಕಲ ಅಷ್ಟ ಕಷ್ಟಗಳು ನಿವಾರಣೆಯಾಗಿ ಅಷ್ಟ ಸುಖಗಳು ನಮಗೆ ಸಿಗುತ್ತದೆ. ಕೊನೆಗೆ ಮಂತ್ರ ಕೂಡ ಹೇಳ್ಕೊಡ್ತೀನಿ. ನೀವು 9 ದಿನ ವಾರಾಹಿ ಅಮ್ಮನ ವ್ರತ ಮಾಡಿ, ಇಲ್ಲ 9 ದಿನ ನಿಮಗೆ ವಾರಾಹಿ ಪೂಜೆ ಮಾಡೋಕ್ಕಾಗದಿದ್ದರೂ ಅಷ್ಟಮಿ ಅಥವಾ ನವಮಿ ದಿನಗಳಲ್ಲಿ 2 ದಿನ ಮಾಡ್ಕೊಳ್ಳಿ. ಇನ್ನು ವಾರಾಹಿ ಅಮ್ಮ ಯಾರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಂಡಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವ್ರನ್ನಾಗಲಿ ಅವ್ರ ಸೈನ್ಯನಾಗಲಿ ಸಂಹಾರ ಮಾಡಿದ್ದು ಲಲಿತಾ ತ್ರಿಪುರ ಸುಂದರಿ. ಆ ಲಲಿತಾ ತ್ರಿಪುರ ಸುಂದರಿ ಸೃಷ್ಟಿಸಿದ ಶಕ್ತಿರೇ ವಾರಾಹಿ. ಈ ದೇವಿ ಲಲಿತಾ ತ್ರಿಪುರ ಸುಂದರಿ ಅವರ ಸೇನೆಯ ದಂಡನಾಯಕಿಯಾಗಿ ಅವರು ಇಡೀ ರಾಕ್ಷಸ ಕುಲನ ಅವರು ನಿರ್ವಂಶ ಮಾಡ್ತಾರೆ. ಅಂದರೆ ಬಂಡಾಸುರನ ವಂಶನ ನಿರ್ವಂಶ ಮಾಡ್ತಾರೆ. ಇಂಥ ದೇವಿ ವಾರಾಹಿ ಅಮ್ಮನ ಹತ್ರ ನಾವು ಯಾವುದೇ ರೀತಿ ನೆಗೆಟಿವ್ ಆಗಲಿ ಅಥವಾ ಮೋಸ ವಂಚನೆ ಇವುಗಳೆಲ್ಲ ನಡೆಯಲ್ಲ. ಇನ್ನು ವಾರಾಹಿ ಅಮ್ಮನ ಮಹಿಮೆ ನೋಡೋದಾದರೆ ವಾರಾಹಿ ದೇವಿ ಶಕ್ತಿ ದೇವತೆಯ ಅವತಾರ. ಸಪ್ತ ಮಾತೃಕೆ ದೇವತೆಯಾಗಿರುತ್ತೆ ವಾರಾಹಿ ಅಮ್ಮ. ಹಿಂದೂ ಧರ್ಮಗಳಲ್ಲಿ ಆದಿ ಸ್ವರೂಪದ ಕಾಸ್ಮಿಕ್ ಶಕ್ತಿ. ಈ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುವ ಉಗ್ರ ದೇವತೆ ಈ ವಾರಾಹಿ ದೇವಿ. ತಮಿಳುನಾಡು ಆಂಧ್ರ ಹಾಗೂ ಕರ್ನಾಟಕಗಳಲ್ಲಿ ಹೆಚ್ಚಾಗಿ ವಾರಾಹಿ ಅಮ್ಮನ ಪೂಜೆ ಮಾಡ್ತಾರೆ. ಇನ್ನು ವಾರಾಹಿ ಅಮ್ಮ ಸಪ್ತ ಮಾತೃಕೆಯರಲ್ಲಿ ಒಂದಾಗಿದೆ. ಹಿಂದೂ ಪುರಾಣಗಳಲ್ಲಿ 7 ಮಾತೃಕೆ ದೇವತೆಗಳು ಗುಂಪಾಗಿವೆ. ಹಾಗೆ ಶಕ್ತಿಯ ವಿವಿಧ ಅಂಶಗಳನ್ನು ಒಳಗೊಂಡಿರುತ್ತೆ. ಹೆಚ್ಚಾಗಿ ಮಾತೃದೇವತೆಯನ್ನು ಆರಾಧಿಸುವವರು ಅಥವಾ ಅನುಯಾಯಿಗಳು ವಾರಾಹಿ ಅಮ್ಮನ ಹೆಚ್ಚಾಗಿ ಪೂಜಿಸ್ತಾರೆ. ಕೆಲವರು ಅವಳನ್ನು ಮಂಗಳ ಗ್ರಹದೊಂದಿಗೆ ಗುರುತಿಸ್ತಾರೆ. ಇನ್ನು ಸಪ್ತ ಮಾತೃಕೆಯರು ಕೂಡ ಯಾರು, ಅವರನ್ನು ಯಾಕೆ ಪೂಜಿಸಬೇಕು, ಸಪ್ತ ಮಾತೃಕೆ ಆರಾಧನೆಯಿಂದ ಏನು ಪ್ರಯೋಜನ, ವಾರಾಹಿ ಅಮ್ಮ ಶಕ್ತಿ ಎಂಥದ್ದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪ್ತ ಮಾತೃಕೆಯರು ಅಂತ ಹೇಳಿದ್ರೆ ದೈವಿಕ ತಾಯಂದಿರು. ಸಪ್ತ ಮಾತೃಕೆಯರು ಹಿಂದೂ ಪಂಥದಲ್ಲಿನ ಪುರುಷ ದೇವತೆಗಳ ಸ್ತ್ರೀ ಶಕ್ತಿಯಾಗಿರುತ್ತೆ. ಕೆಲವು ಸಂಪ್ರದಾಯಗಳಲ್ಲಿ ಮಾತೃಕೆಗಳನ್ನು 8 ಇವೆ ಮತ್ತು ಅವುಗಳನ್ನು ಒಟ್ಟಾರೆಯಾಗಿ ಅಷ್ಟಮಾತೃಕೆಯರು ಅಂತ ಕರೀತಾರೆ. ಎಲ್ಲ ಮಾತೃಕೆಯರು ವಿಶಿಷ್ಟ ಶಕ್ತಿಯನ್ನು ಹೊಂದಿರ್ತಾರೆ. ಅದರಲ್ಲಿ ಮೊದಲನೇ ಮಾತೃಕೆ ದೇವತೆ ಬಂದು ಬ್ರಾಹ್ಮಿಣಿ ಶಕ್ತಿಯು ಸೃಜನಶೀಲ ಮತ್ತು ಜ್ಞಾನದ ಅಂಶವಾಗಿದೆ. ಇವಳು ಬ್ರಹ್ಮಾಂಡ ಸೃಷ್ಟಿಕರ್ತನಾದ ಭಗವಾನ್ ಬ್ರಹ್ಮನ ಶಕ್ತಿ. ಎರಡನೆಯದು ವೈಷ್ಣವಿಯು ಭಗವಾನ್ ವಿಷ್ಣುವಿನ ಶಕ್ತಿ ಮತ್ತು ಶಕ್ತಿಯ ಪೋಷಣೆ ರಕ್ಷಣಾತ್ಮಕ ಅಂಶವನ್ನು ಪ್ರತಿನಿಧಿಸ್ತಾಳೆ. ಇವಳು ವಿಷ್ಣುವಿನ ವಿವಿಧ ಆಯುಧಗಳು ಮತ್ತು ಚಿಹ್ನೆಗಳನ್ನು ಹೊಂದಿರುವ 4 ತೋಳುಗಳನ್ನು ಹೊಂದಿರ್ತಾಳೆ. ಮೂರನೆಯದು ಮಹೇಶ್ವರಿ ದೈವಿಕ ತಾಯಂದಿರ ಶಕ್ತಿ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ಇವಳು ಭಗವಾನ್ ಶಿವನ ಶಕ್ತಿ
ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಒಳಗೊಂಡ ಪವಿತ್ರ ತ್ರಿಮೂರ್ತಿಗಳ ಸರ್ವೋಚ್ಚ ದೇವತೆ ಯಾರು? ಈ ಮಹೇಶ್ವರಿ ಅನ್ನೋರು. 4ನೇದು ಇಂದ್ರಾಣಿ ದೇವತೆ. ಇಂದ್ರಾಣಿ ದೇವತೆಗಳ ಆರಾಧ್ಯ ದೈವ ಭಗವಾನ್ ಇಂದ್ರನ ಸ್ತ್ರೀಶಕ್ತಿ. ಇವಳು ಸಾರ್ವಭೌಮ ನಾಯಕತ್ವ ಮತ್ತು ದೈವಿಕ ಅಧಿಕಾರವನ್ನು ಸಂಕೇತಿಸ್ತಾಳೆ. ನಂತರ 5ನೇದು ಕೌಮಾರಿ. ಕೌಮಾರಿ ಅಮ್ಮನ ತುಂಬ ಜನ ಪೂಜಿಸ್ತಾರೆ. ಇವರೊಬ್ಬರು ಯೋಧ ದೇವತೆ. ಕೌಮಾರಿಯು ಒಂದು ಯೋಧ ದೇವತೆ. ಕೌಮಾರಿ ಧೈರ್ಯ ನಿರ್ಭಯತೆಯನ್ನು ಸಾಕಾರಗೊಳಿಸ್ತಾಳೆ. ಇವಳು ಯುದ್ಧ ವಿಜಯದ ದೇವರು. ಕೌಮಾರಿಯು ಕುಮಾರ ಅಥವಾ ಶ್ರೀ ಸುಬ್ರಹ್ಮಣ್ಯನ ಶಕ್ತಿಯಾಗಿದ್ದಾಳೆ. ಕೌಮಾರಿಯನ್ನು ತಮಿಳುನಾಡಲ್ಲಿ ಹೆಚ್ಚಾಗಿ ಆರಾಧಿಸ್ತಾರೆ. ಹಾಗೆ 6ನೇಯದಾಗಿ ವಾರಾಹಿಯಮ್ಮ. 6ನೇಯದು ಮಾತೃಕೆ ಯಾರು ಅಂದರೆ ವಾರಾಹಿಯಮ್ಮ. ವಾರಾಹಿಯಮ್ಮ ಉಗ್ರ ದೇವತೆ. ಅವಳು ವಿಷ್ಣುವಿನ ವರಾಹ ರೂಪದಲ್ಲಿರುವಂತಹ ದೇವತೆ. ಅವಳು ಶಕ್ತಿ, ರಕ್ಷಣೆ, ದುಷ್ಟಶಕ್ತಿಗಳ ನಾಶ ಸಾಕಾರಗೊಳಿಸ್ತದೆ. ಇನ್ನು ಭೂಮಿ ವಿಚಾರಗಳು, ಆಸ್ತಿ ಪಾಸ್ತಿ ವಿಚಾರಗಳು, ಕೃಷಿ ವಿಚಾರ, ಬೆಳೆಗಳ ಒಳ್ಳೆ ಅಭಿವೃದ್ಧಿಗೆ ವಾರಾಹಿಯಮ್ಮ ಕಾರಣ ಆಗಿರ್ತಾರೆ. ಇನ್ನು ಕೊನೆಯದಾಗಿ ಮಾತೃಕೆ ಯಾರು ಅಂತೇಳಿದ್ರೆ ಚಾಮುಂಡಿ. ದುರ್ಗೆಯ ಈ ಉಗ್ರ ಮತ್ತು ಶಕ್ತಿಯುತ ರೂಪವು ಅಸ್ಥಿಪಂಜರದ ರೂಪವನ್ನು ಹೊಂದಿರುತ್ತೆ ಮತ್ತು ರಾಕ್ಷಸರ ಸಂಹಾರಕ್ಕೆ ಸಂಬಂಧಿಸಿದೆ. ಇದಿಷ್ಟು ಸಪ್ತಮಾತೃಕೆಯರ ವಿವರ. ಇನ್ನು ವಾರಾಹಿ ಅಮ್ಮನವರ ಬಗ್ಗೆ ಹೇಳೋದಾದರೆ, ವಾರಾಹಿ ಅಮ್ಮ ಹಂದಿ ತಲೆಯನ್ನು ಹೊಂದಿರ್ತಾಳೆ. ಇದು ಅವಳ ಧೈರ್ಯ, ಉಗ್ರತೆ ಮತ್ತು ದುಷ್ಟಶಕ್ತಿಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತೆ. ವಾರಾಹಿ ಅಮ್ಮ ಒಟ್ಟು 8 ಕೈಗಳನ್ನ ಹೊಂದಿರ್ತಾಳೆ. ಕೈಯಲ್ಲಿ ಖಡ್ಗ, ತ್ರಿಶೂಲ, ಗದೆ, ಚಕ್ರ, ಕುಣಿಕೆ ಅಥವಾ ಪಾಶ, ಗುರಾಣಿ ಅಥವಾ ಕವಚ ಮುಂತಾದವುಗಳನ್ನ ಮುಖ್ಯ ಆಯುಧವಾಗಿ ಹೊಂದಿರ್ತಾಳೆ ಹಾಗೂ ಕೆಂಪು ಬಣ್ಣದಿಂದ ಪ್ರತಿನಿಧಿಸ್ತಾಳೆ. ನೀವು ವಾರಾಹಿ ಅಮ್ಮನ ಕೆಂಪು ವಸ್ತ್ರ, ಆಮೇಲೆ ದಾಳಿಂಬೆ ಇಂಥವುಗಳಿಂದನೇ ಪ್ರತಿನಿಧಿಸಲ್ಪಡುತ್ತೆ. ಇವೆಲ್ಲನೂ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಈ ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ಅಮ್ಮನ ಆರಾಧನೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆಷಾಢ ನವರಾತ್ರಿ, ಇದು ಆಷಾಢ ತಿಂಗಳಲ್ಲಿ ಬರುವಂಥದ್ದು ಗುಪ್ತ ನವರಾತ್ರಿಯಾಗಿದೆ. ಇನ್ನು ವಾರಾಹಿ ಅಮ್ಮನ ಈ ಗುಪ್ತ ನವರಾತ್ರಿಯಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತೆ. ಸಾಧು ಸಂತರು, ಆಮೇಲೆ ಸಿದ್ಧಿಗಳನ್ನ ಮಾಡ್ಕೋಬೇಕಾಗಿರೋಂಥವ್ರು, ಗುಪ್ತ ವಿದ್ಯೆಗಳನ್ನ ಕಲಿಯೋಂಥವ್ರು ಈ ವಾರಾಹಿ ನವರಾತ್ರಿ ಅಥವಾ ಆಷಾಢ ನವರಾತ್ರಿಯಲ್ಲಿ ಅವರು ಎಲ್ಲ ಸಾಧನೆಗಳನ್ನ ಸಿದ್ಧಿ ಮಾಡ್ಕೋಬಹುದು. ಇನ್ನು ವಾರಾಹಿ ಅಮ್ಮನ ಮಂಗಳವಾರ, ಬುಧವಾರ, ಪೌರ್ಣಮಿ, ವಿಶೇಷವಾಗಿ ಪಂಚಮಿ ಇರುತ್ತಲ್ಲ ಆ ದಿನಗಳಲ್ಲಿ ಅಥವಾ ಅಷ್ಟಮಿ ದಿನಗಳಲ್ಲಿ ವಾರಾಹಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಬಹುದು. ಹಾಗೆ ವರ್ಷದ ಆಷಾಢ ಅಥವಾ ಗುಪ್ತ ನವರಾತ್ರಿಗಳಲ್ಲಿ 9 ದಿನಗಳಲ್ಲಿ ಬಹಳ ವಿಜೃಂಭಣೆ ಹಾಗೂ ವಿಶೇಷ ಅಲಂಕಾರದಿಂದ ಆರಾಧಿಸಲಾಗುತ್ತೆ. ಇನ್ನು ಮನೆಯಲ್ಲಿ ಈ ಆಚರಣೆ ಹೇಗೆ ಅಂತ ನೋಡೋದಾದರೆ, ನಿಮ್ಮ ಹತ್ರ ವಾರಾಹಿ ಅಮ್ಮನ ಫೋಟೋ ಇಲ್ಲದಿದ್ದರೂ ಪರವಾಗಿಲ್ಲ ಅಥವಾ ವಿಗ್ರಹ ಇಲ್ಲದಿದ್ದರೂ ಪರವಾಗಿಲ್ಲ, ನೀವು ಕಳಶ ಸ್ಥಾಪನೆ ಮಾಡ್ಬೋದು. ಅಮ್ಮನ ಹೆಸರಲ್ಲಿ ಕಳಶ ಸ್ಥಾಪನೆ ಮಾಡಿ ಅಮ್ಮನ ಆವಾಹನೆ ಮಾಡಬೇಕಾಗುತ್ತೆ. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಫಸ್ಟು ಅದು ಅರಿಶಿಣ ನೀರಾಗಲಿ ಅಥವಾ ಗಂಜಳ ಆಗಲಿ ಅಥವಾ ಗಂಗಾಜಲದಿಂದ ಶುದ್ಧಿ ಮಾಡಬೇಕಾಗುತ್ತೆ. ನಂತರ ಪೀಠ ಬೇಕಾಗುತ್ತೆ. ಅದು ಮರದ ಹಲಗೆ ಮಣೆ ಅಥವಾ ಹಿತ್ತಾಳೆ ಮಣೆ ಆದರೂ ಪರವಾಗಿಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟಿನಿಂದ ಅಷ್ಟಪದ್ಮ ರಂಗೋಲಿ ಬಿಡಿಸ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಇಟ್ಟು ಅದರ ಮೇಲೆ ಪೀಠ ಇಟ್ಟು ಒಂದು ಸಣ್ಣ ಕೆಂಪು ಬಟ್ಟೆ ಒದಿಸ್ಬೇಕಾಗುತ್ತೆ. ನೀವು ಏನು ಮಣೆ ಅಲ್ಲಿಗೆ ಏನು ತಗೊಂಡಿರ್ತೀರ ಅದಕ್ಕೆ ಕೆಂಪು ಬಟ್ಟೆ ಹಾಸಬೇಕಾಗುತ್ತೆ. ಅದರ ಮೇಲೆ ವಾರಾಹಿ ದೇವರ ವಿಗ್ರಹ ಇಟ್ಟು ಅಥವಾ ಫೋಟೋ ಇಡಬೇಕಾಗುತ್ತೆ ಅಥವಾ ಕಳಶ ಇಡ್ಬೋದು ನೀವು. ನಂತರ ದೇವಿಗೆ ಶ್ರೀಗಂಧ ಅಥವಾ ಅರಿಶಿಣವಿಟ್ಟು ಅದರ ಮೇಲೆ ಕುಂಕುಮ ಇಡಬೇಕು. ಹಾಗೂ ದೇವತೆಗೆ ಕಮಲದ ಹೂವು ಅಥವಾ ಕೆಂಪು ದಾಸವಾಳ, ಕಣಗಲೆ ಅಥವಾ ಕೆಂಪು ಗುಲಾಬಿ ಅರ್ಪಿಸಬೇಕು. ಸ್ವಲ್ಪ ಕುಂಕುಮಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಬಿಳಿ ದೀಪದ ಬತ್ತಿಗೆ ಅದ್ದಿದ್ರೆ ಕೆಂಪು ಬಣ್ಣ ಮಾಡ್ಬೋದು. ಅದನ್ನ ನೀವು ಕೆಂಪು ಬಣ್ಣದ ಬತ್ತಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಏನು ಸಂಕಲ್ಪ ಇರುತ್ತೆ ಅದು ಆದಷ್ಟು ಬೇಗ ನೆರವೇರುತ್ತೆ. ಇನ್ನು ಎಣ್ಣೆ ಬಂದು ನೀವು ತೆಂಗಿನಕಾಯಿ ದೀಪ ಹಚ್ಬೋದು. ಇಲ್ಲ ಅಂತ ಹೇಳಿದ್ರೆ
ಕೊಬ್ಬರಿ ಎಣ್ಣೆ ದೀಪ ಅದು ಕೂಡ ಹಚ್ಬೋದು. ಬಟ್ ಬತ್ತಿ ಮಾತ್ರ ಕೆಂಪಾಗಿದ್ರೇ ಒಳ್ಳೆಯದು. ಇನ್ನು ನೈವೇದ್ಯಕ್ಕೆ ಬೆಲ್ಲದನ್ನ ಅಥವಾ ಪುಳಿಯೋಗರೆ, ಆಮೇಲೆ ದಾಳಿಂಬೆ, ಪಾನಕ, ಗೆಣಸು, ಆಲೂಗಡ್ಡೆ, ಕಬ್ಬು, ಕಡಲೆಕಾಯಿ ಇವುಗಳಲ್ಲಿ ಯಾವುದಾದ್ರೂ ಇಡ್ಬೋದು. ಇಷ್ಟು ಇಡಬೇಕು ಅಂತೇನಿಲ್ಲ, ಇವುಗಳಲ್ಲಿ ಯಾವುದಾದ್ರೂ ಇಡ್ಬೋದು. ಬಟ್ ಪುಳಿಯೋಗರೆ ಮಾತ್ರ ಅಮ್ಮನಿಗೆ ಇಡಬೇಕಾಗುತ್ತೆ. ಜೊತೆಗೆ ಪಾನಕ ಕೂಡ ಇಡಿ. ಇಲ್ಲಾಂದರೆ ಅದು ಯಾವುದೂ ಆಗಿಲ್ಲ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಅದು ಇಡ್ಬೋದು. ಬೇವಿನ ಸೊಪ್ಪು, ನಿಂಬೆಹಣ್ಣು ಅರ್ಪಿಸ್ಬೋದು. ಇನ್ನು ಮಣ್ಣಿನ ದೀಪದಲ್ಲಿ ತೆಂಗಿನ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿದ್ರೆ ತುಂಬಾ ವಿಶೇಷ ಫಲ ಕೊಡುತ್ತೆ. ನಂತರ ಧೂಪ, ದೀಪ, ನೈವೇದ್ಯಗಳಿಂದ ಪೂಜೆ ಸಲ್ಲಿಸಿ. ವಿಶೇಷವಾಗಿ ರಾತ್ರಿ 8 ಗಂಟೆ ಮೇಲೆ ನಿಮಗೆ ಸಮಯ ನೋಡ್ಕೊಳ್ಳಿ. 8 ಗಂಟೆ ಮೇಲೆ ನೀವು ಪೂಜೆ ಮಾಡಿದ್ದೇ ಆದರೆ, ಈ ವಾರಾಹಿ ನವರಾತ್ರಿನ ಆಚರಿಸಿದ್ದೇ ಆದರೆ ನಿಮಗೆ ವಿಶೇಷ ಫಲ ಸಿಗುತ್ತೆ. ಯಾಕೆಂತೇಳಿದ್ರೆ ವಾರಾಹಿ ಅಮ್ಮ ನೈಟ್ ಹೊತ್ತಲ್ಲೇ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಹಗಲೊತ್ತಲ್ಲಿ ಎಲ್ಲ ಕಡೆ ಸುತ್ತಿ ನೋಡೋಕೆ ಹೋಗಿರ್ತಾರೆ. ಯಾಕೆಂತೇಳಿದ್ರೆ ಆಕೆ ಒಬ್ಬಳು ದಂಡನಾಯಕಿ. ಆದ್ದರಿಂದ ಪ್ರತಿಯೊಂದು ಕಡೆ ಹೋಗಿ ಸುತ್ತಿ ನೋಡೋಕೆ ಹೋಗ್ತಾರೆ ಅವರು. ಈ ಕಾರಣದಿಂದನೇ ಅಮ್ಮನಿಗೆ ರಾತ್ರಿ ಸಮಯದ ಪೂಜೆ ಸಲ್ಲಿಸಲಾಗುತ್ತೆ. ಮಾಮೂಲು ಟೈಮ್ಗಳಲ್ಲೂ ಅಷ್ಟೇ, ಪಂಚಮಿ ಅಥವಾ ಅಷ್ಟಮಿ, ಬುಧವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿಗಳಲ್ಲಿ ಅಮ್ಮನಿಗೆ ವಿಶೇಷವಾಗಿ ರಾತ್ರಿ ಪೂಜೆನೇ ಸಲ್ಲಿಸ್ತಾರೆ. 8 ಗಂಟೆ ಮೇಲೆ ಪೂಜೆನೇ ಆಕೆ ಸ್ವೀಕರಿಸ್ತಾಳೆ. ಇನ್ನು ಅಮ್ಮನವ್ರನ್ನ ನಂಬಿ ಆರಾಧನೆ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಶತ್ರು ಕಾಟ ಇರಲ್ಲ, ಮಾಟ ಮಂತ್ರದ ಕಾಟ ಇರೋದಿಲ್ಲ. ಇದರಿಂದೆಲ್ಲ ನೀವು ಮುಕ್ತಿ ಪಡಿಬೋದು. ನಿಮ್ಮ ತಪ್ಪಿಲ್ಲದೆ ನಿಮ್ಮನ್ನು ಯಾರಾದರೂ ನಿಂದಿಸ್ತಾ ಇರ್ತಾರಲ್ವ, ಅವರಿಗೆ ತಾಯಿ ತಕ್ಕ ಶಿಕ್ಷೆ ನೀಡ್ತಾಳೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನ ಮಾಡಬಾರ್ದು. ಯಾಕೆಂತೇಳಿದ್ರೆ ನೀವು ಕೆಟ್ಟದ್ದು ಮಾಡಿದಾಗ ಇನ್ನೊಬ್ಬರ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರಲ್ಲ. ತಾಯಿ ನಿಮ್ಮನ್ನೇ ಶಿಕ್ಷಿಸ್ತಾಳೆ ಅಷ್ಟೇ. ಅಮ್ಮ ದಂಡನಾಯಕಿ, ಯಾರನ್ನೂ ಕೂಡ ಬಿಡೋದಿಲ್ಲ. ಹಾಗೆ ನಂಬಿದವ್ರನ್ನ ಎಂದೂ ಕೈ ಬಿಡಲ್ಲ. ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಾನೆ ಇರ್ತಾಳೆ. ಇನ್ನು ನಿಮಗೆ ಭೂಮಿ ವಿಚಾರ ಆಗಲಿ ಅಥವಾ ಕೃಷಿ ವಿಚಾರವಾಗಲಿ, ಯಾವುದೇ ಥರದ ವಿಚಾರ ಆಗಲಿ, ಅಮ್ಮನೊಂದು ಫೋಟೋ ಅಥವಾ ವಿಗ್ರಹ ಏನು ಬೇಡ, ಫೋಟೋನ ತಗೋಗಿ ನೀವು ಹೊಲದಲ್ಲಿ ಏನಾದ್ರು ಹಾಕಿದ್ರೆ ಆ ವರ್ಷ ನೋಡಿ ನಿಮಗೆ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ. ಸುಮ್ಮನೆ ತಗೋಗಿ ಹಾಕಬಾರ್ದು. ಅವ್ರ ಹತ್ರ ಪ್ರಾರ್ಥನೆ ಮಾಡಬೇಕು ನಾವು, ಇದನ್ನೆಲ್ಲ ಸಮೃದ್ಧಿ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಇದರಿಂದ ಆಕೆ ದಂಡನಾಯಕಿ ಆಗಿರೋದ್ರಿಂದ ನಿಮ್ಮ ಹೊಲನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದರಲ್ಲಿ ಒಳ್ಳೆ ಬೆಳೆ ಬರುವಾಗಿ ಕೂಡ ಮಾಡ್ತಾರೆ. ವಾರಾಹಿ ಅಮ್ಮನ ಶಕ್ತಿ ಅಪಾರವಾದಂಥದ್ದು. ಆಕೆ ಒಂಥರ ಮಗುವಿನ ರೂಪದಲ್ಲೂ ಇರ್ತಾಳೆ, ಅಷ್ಟೇ ಉಗ್ರ ರೂಪದಲ್ಲೂ ಇರ್ತಾರೆ. ನಮ್ಮ ಕಾಶಿಲಿ ಕೂಡ ವಾರಾಹಿ ಅಮ್ಮನ ದೇವಸ್ಥಾನ ಇದೆ. ಅಲ್ಲಿ ಯಾರನ್ನೂ ಹೋಗಿ ದರ್ಶನ ಮಾಡೋಕ್ಕೆ ಬಿಡಲ್ಲ. ಒಂದು ಚಿಕ್ಕ ಕಿಂಡಿ ಥರ ಇರುತ್ತೆ, ಅದರೊಳಗಿಂದನೇ ನೋಡಬೇಕು. ಯಾಕೆ ಒಬ್ಬರೂ ಬಿಡಲ್ಲ. ಯಾಕೆಂದರೆ ಅವ್ರದ್ದು ಆ ದೃಷ್ಟಿನ ತಡೆಯೋಷ್ಟು ಶಕ್ತಿ ಮನುಷ್ಯರಿಗೆ ಇರಲ್ಲ ಅಂತಲೇ ಬಿಡಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಗುಪ್ತ ನವರಾತ್ರಿ ಅಥವಾ ಆಷಾಢ ನವರಾತ್ರಿ ಮತ್ತು ವಾರಾಹಿ ಅಮ್ಮನ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಮಂತ್ರ ನಿಮಗೆ ರೈಟಿಂಗಲ್ಲಿ ಬರುತ್ತೆ, ಅದನ್ನ ನೋಡಿಕೊಂಡು ನೀವು ಡೈಲಿ 108 ಸರಿ ಜಪ ಮಾಡ್ಬೋದು ಉತ್ತರಾಭಿಮುಖವಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡೋಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೋದು. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.